ಕಲಘಟಗಿ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಎಸ್ ಲಾಡ್ ತಾಲೂಕು ಸಾರ್ವಜನಿಕ ಆಸ್ಪತ್ರೆಗೆ ದಿಢೀರ್ ಭೇಟಿ. ಕಲಘಟಗಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಗೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕಾರ್ಮಿಕ ಇಲಾಖೆ ಸಚಿವರು ದಿಢೀರ್ ಭೇಟಿ ನೀಡಿ ಅಲ್ಲಿನ ಅನಾರೋಗ್ಯದಿಂದ ಬಳಲುತ್ತಿದ್ದವರನ್ನ ಭೇಟಿ ಮಾಡಿ ತಕ್ಷಣವೇ ಸ್ಪಂದಿಸುವಂತೆ ವೈದ್ಯಾಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು. ಅನಾರೋಗ್ಯದಿಂದ ತುರ್ತು ಜನರಿಗೆ ಸಮಸ್ಯೆಯಾದರೆ ಹುಬ್ಬಳ್ಳಿ ಕೆಎಂಸಿಗೆ ತಕ್ಷಣವೇ ರವಾನಿಸಬೇಕು ಹಾಗೂ ಸ್ವಚ್ಛತೆ ಬಗ್ಗೆ ಗಮನ ಹರಿಸಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಸ್ಥಾಪಿಸಲು ತಾವೇ ಸ್ವಂತ ಖರ್ಚಿನಲ್ಲಿ ನಿಭಾಯಿಸುವುದಾಗಿ ಅಧಿಕಾರಿಗಳಿಗೆ ತಿಳಿಸಿದರು. ತಾಲೂಕಿನಲ್ಲಿ ವೈದ್ಯಾಧಿಕಾರಿಗಳ ಸಮಸ್ಯೆಯಾಗಿದ್ದು ತಕ್ಷಣಕ್ಕೆ ಸರ್ಕಾರದ ಮುಖಾಂತರ ವೈದ್ಯಾಧಿಕಾರಿಗಳನ್ನು ತಾಲೂಕು ಸಾರ್ವಜನಿಕ ಆಸ್ಪತ್ರೆಗೆ ನೇಮಕ ಮಾಡಲು ಆದೇಶಿಸುತ್ತೇನೆ. ಸಂಪೂರ್ಣ ಆಸ್ಪತ್ರೆಯನ್ನ ಸಂಚರಿಸಿ ಆಸ್ಪತ್ರೆಯಲ್ಲಿದ್ದ ಬಡ ಕುಟುಂಬಗಳಿಗೆ ಸಣ್ಣ ಪುಟ್ಟ ಖರ್ಚುಗಳಿಗೋಸ್ಕರ ತಮ್ಮ ಸ್ವಂತ ವೈಯಕ್ತಿಕ ಹಣವನ್ನು 5-6 ಕುಟುಂಬಗಳಿಗೆ ನೀಡಿದ್ರು. ಚಿಕ್ಕ ಮಕ್ಕಳನ್ನ ಕಂಡು ಆರೋಗ್ಯ ವಿಚಾರಿಸಿ ವೈದ್ಯರಿಗೆ ತಕ್ಷಣವೇ ಚಿಕಿತ್ಸೆಯನ್ನ ನೀಡಿ ಮಕ್ಕಳ ಬಗ್ಗೆ ವಿಶೇಷ ಮೃತುವರ್ಜಿ ವಹಿಸಿ ಹಾಗೂ ಹಿರಿಯರ ಕ್ಷೇಮವನ್ನ ವಿಚಾರಿಸಿ ಗರ್ಭಿಣಿ ಮಹಿಳೆಯರಿಗೆ ಸುಸರ್ಜಿತವಾದ ಚಿಕಿತ್ಸೆಯನ್ನ ನೀಡಿ ಕಲಘಟಗಿ ಪಟ್ಟಣದ ವ್ಯಾಪ್ತಿಯಲ್ಲಿ ಬರುವ ಕಳ್ಳಿ ಓಣಿಯಲ್ಲಿ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಿಂದ ಕಾಂಕ್ರೀಟ್ ರಸ್ತೆ, ಚರಂಡಿ, ಸಿಡಿ ನಿರ್ಮಾಣ ಸುಮಾರು 1,80,00,000 ವೆಚ್ಚದ ಯೋಜನೆಯ ಭೂಮಿ ಪೂಜೆ ಕಾಮಗಾರಿಯನ್ನ ನೆರವೇರಿಸಿದರು. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ದಾಸ್ತಿಕೊಪ್ಪ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ 2023 ಹಾಗೂ 24ನೇ ಸಾಲಿನ ಸಾಂಸ್ಕೃತಿಕ ಕ್ರೀಡಾ, ಎನ್ಎಸ್ಎಸ್, ರೋವರ್ಸ್, ರೇಂಜರ್ಸ್, ಯುವ ರೆಡ್ ಕ್ರಾಸ್ ವಿವಿಧ ಚಟುವಟಿಕೆ ಕಾಲೇಜಿನಲ್ಲಿ ಇರತಕ್ಕಂತಹ ಸುಮಾರು 300 ಚೇರ್ ಹಾಗೂ 30 ಕಂಪ್ಯೂಟರ್, 100 ಡೆಸ್ಕ್, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ವ್ಯಾಸಂಗ ಮಾಡುತ್ತಿರುವ 705 ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ ತಾವೇ ಸಂಪೂರ್ಣ ವೆಚ್ಚವನ್ನು ನೋಡಿಕೊಳ್ಳುತ್ತೇವೆ ಎಂದು ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಾಪಿಸುವುದಾಗಿ ಹೇಳಿದರು. ಇದೇ ಕಾಲೇಜಿನ ಬಡ ವಿದ್ಯಾರ್ಥಿಯಾದ ನೇತ್ರಾವತಿ ನೆಸ್ರೇಕರ್ ವಿದ್ಯಾರ್ಥಿ ಆಯಸ್ಸು ಓದಲು ಸಂಪೂರ್ಣ ಸಹಾಯ ಮಾಡುತ್ತೇನೆ ಎಂದು ಹೇಳಿ ಬಿಕಾಂ 5ನೇ ಸೆಮಿಸ್ಟರ್ನಲ್ಲಿ ಔಟ್ ಕಾಲೇಜಿಗೆ ಉತ್ತೀರ್ಣರಾಗಿರುವುದಕ್ಕೆ 25,000 ರೂಪಾಯಿ ಚೆಕ್ ಅನ್ನು ನೀಡಿದರು. ಇನ್ನುಳಿದ 9 ವಿದ್ಯಾರ್ಥಿಗಳಿಗೆ ತಲಾ 5,000 ರೂಪಾಯಿ ಚೆಕ್ ಅನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಂತೋಷ್ ಲಾಡ್, ಆಪ್ತ ಕಾರ್ಯದರ್ಶಿಗಳಾದ ಹರೀಶ್, ಶಂಕರ್ ಮಠದ್, ಸೋಮಶೇಖರ್ ಬೆನ್ನೂರು, ಎಸ್ಆರ್ ಪಾಟೀಲ್, ನರೇಶ್ ಮಲ್ಲಾಡ್, ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿ ವಿಜಿ ಅಂಗಡಿ, ಕಲಘಟಗಿ ಸಿಪಿಐ ಶ್ರೀಶೈಲ್ ಕೌಜಿಲ್ಗಿ, ಪೊಲೀಸ್ ಇನ್ಸ್ಪೆಕ್ಟರ್ ಕವಿತಾ ರೆಡ್ಡಿ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಎಲ್ಲ ತಾಂಡಗಳೇ ಇದೆ ನೋಡು. 70% ಅವ್ರು ಟಿಎಲ್ಸಿಗಳಿದೆ ನಾಳೆ ಸಭೆಯನ್ನು ಚಾಲು ಮಾಡಿಸಿದಲ್ಲಿ ಬಟ್ ತೆಗಿ ಬಾಯಾಗ ಬಟ್ ತೆಗಿ ಮಾತಾಡ್ಸೋರಿಗೆ ಬಟ್ ಖಾಲಿದಾರ ಬಟ್ ಖಾಲಿದಾರ ಶ್ರೀಯನ್ ಲಿಟಲ್ ಬಿಟ್ ಓಕೆ ಸರ್ ಸ್ಟಡಿ ವಾಟ್ ವೆರಿ ಸಿಕ್ ಬರಲ್ಲ ಮಗ ನಿನ್ನೆಗೆ ಇವತ್ತಿಗೆ ಅಂತರ ಹೆಂಗಮ್ಮ ಯಾವ ವಾರ್ಡ್ನಾಗ ಜನ ಬರಲ್ಲ ಜ್ವರ ಕಮ್ಮಿ ಆಗೈತಾ ಏನಯ್ಯ ಕ್ಯಾಂಪೇನ್ ಏನು ಮಾಡ್ತೀವಿ ಯಾರು ಹೆಸರು ಇರ್ತಾರಲ್ಲ ಅವ್ರಿಗೆ ಸ್ವಲ್ಪ ದೊಡ್ಡ ಕಟ್ ಹಾಕ್ಸಿದ್ವಿ ಸರ್ ನಾವು ಹೊಡೆದು ಸಣ್ಣ ಹುಡುಗರಿಗೆ ಆ ಕಡೆ ಅದು ಯಾಕೆ ಬರಲ್ಲ ಬರ್ತಿರುತ್ತೆ ಅಂತ ಫಸ್ಟ್ ನ್ಯೂಸ್ ಬಂದಿ ಸರ್ ತೋರಿಸ್ಕೊಂಡು ಹೋಗ್ಬೇಕಂತ ನಮ್ದು 2 ಹುಡುಗರು ಯಾವ ಊರು ಒಂದು ಹುಡುಗ study 38,000 was 26,000 like that. Same. ಸರಸ್ವತಿ ಹೆಂಗೆ ಜ್ವರ ಬರ್ಸ್ಕೊಂಡಿ ನೀನು ಜಲ್ದಿ ರೆಡಿ ಆಗುವ ನಾಡ ಯಾವಾಗ ಅಡ್ಮಿಟ್ ಆಗಿರಮ್ಮ ಮೊನ್ನೆ ಮಸಾಲಿಂದ ಮತ್ತೆಲ್ಲ ಬಂದಾರೆ ಈಗ ಪರವಾಗಿಲ್ಲ ಜನ ಆನೆ ಬರ್ತಾವ್ರಿ ಬರೀ ಒಟ್ಟು ಏನೋ ಊಟ ಮಾಡಿ ಬರೀ
ಇವೆಲ್ಲ ತಾಂಡವಿಂದ ಪೇಷಂಟ್ ಜಾಸ್ತಿ ಅವೇರ್ನೆಸ್ ಕ್ಯಾಂಪ್ ಮಾಡಬೇಕು. ಮಾತಾಪುರ ಸಿಕ್ಕಿಗಟ್ಟಿ ಇವೆಲ್ಲ ಯಾವಾಗ ಬಂದ್ರಿ? ಸಿಕ್ಕಿಗಟ್ಟಿ ಅವೇರ್ನೆಸ್ ಕ್ಯಾಂಪ್ ಮಾಡಬೇಕಲ್ಲ. ಸರ್ ಈಗ ಈಗ ಜಸ್ಟ್ ಒಂದೇ ಸರ್